ನಿರಾಕಾರ ಗುರು ಗುರು ರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರು ಚರಿತಾ ಶೇಖರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ನನ್ನ ಜೀವನದಲ್ಲಿ ನಮ್ಮ ದೇವಸ್ಥಾನದಲ್ಲಿ, ಕ್ಷಮಿಸಿ, ನಿಮ್ಮೆಲ್ಲರ ದೇವಸ್ಥಾನದಲ್ಲಿ ನಡೆದಿರತಕ್ಕಂತಹ ಒಂದು ಅದ್ಭುತ ಪವಾಡವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಒಂದು ನಾಮಸ್ಮರಣೆ ಮತ್ತು ಆ ನಾಮಸ್ಮರಣೆಯಿಂದ ಮಾಡಿರ್ತಕ್ಕಂಥ ಕೆಲಸ ಎಷ್ಟೊಂದು ಅದ್ಭುತವಾಗಿರುತ್ತೆ ಅಂದರೆ ಒಂದೊಂದೇ ನನ್ನ ಲೈಫಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರೋದನ್ನು ಹೇಳೋದು ನನ್ನ ಧರ್ಮ. ಅದನ್ನು ನಾನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮಾಧುಕರಿ ಸೇವೆ ನಾವು ಮಾಡ್ತಾ ಇದ್ವಿ. ಮೈಂಡ್ ಸೆಟ್ಟಲ್ಲಿ ಏನು ಬಂತಪ್ಪ ಅಂದರೆ, ಫಸ್ಟು ನಾನು ಒಂದು ರುದ್ರ ಪಠಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಮಂತ್ರಗಳನ್ನು ಹೇಳ್ತಾ ದತ್ತ ಮಹಾರಾಜರಿಗೆ ಅಭಿಷೇಕವನ್ನು ಮಾಡಿಕೊಂಡು, ಆ ಅಭಿಷೇಕ ಆಗಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ನೀರನ್ನು ತಗೊಂಡೋಗಿ ನಾವು ಮಾಡುವಂಥ ಮಾಧುಕರಿ ಸೇವೆಯಲ್ಲಿ ಅದನ್ನು ಮಿಕ್ಸ್ ಮಾಡಿದೆ. ಇವತ್ತು ಇಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಇದು ನನ್ನ ಜೀವನದಲ್ಲಿ. ನಾನೇ 15 ವಾರದಿಂದ ಈ ಮಾಧುಕರಿ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವತ್ತು ನಡೆದಿರ್ತಕ್ಕಂಥ ಒಂದು ಅದ್ಭುತ ಮಿರಾಕಲ್ ಮುಂದೆ ನಡೀಬೋದು, ಆದರೆ ಹಿಂದೆಂದೂ ನಡೆದಿಲ್ಲ. ಎಕ್ಸಾಕ್ಟಾಗಿ 7 kg ಅಕ್ಕಿಯನ್ನು ನಾನು ಪ್ರತಿ ವಾರ ಹಾಕ್ತಾ ಇದ್ದೆ. ಸೊ ಇವತ್ತು ಕೂಡ 7 kg ಅಕ್ಕಿನೇ ನಾನು ಹಾಕಿರೋದು. ಸೊ ಅದಕ್ಕೆ ಎಷ್ಟು ಬೇಕು ಪ್ರತಿಯೊಂದು ಕೂಡ ನಾನು ಅದೇ ಸಿಸ್ಟಮಲ್ಲಿ ಹಾಕಿದ್ದೆ. ಆದರೆ ಇವತ್ತು ಮಾಡಿರ್ತಕ್ಕಂಥ ಪ್ರಸಾದದ ವಿಶೇಷತೆ ಯಾವ ಥರ ನಾನು ಪ್ರಸಾದವನ್ನು ರೆಡಿ ಮಾಡಿದೆ ಅಂತಂದರೆ, ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ಈ ಒಂದು ಮಂತ್ರವನ್ನು ಮೊಬೈಲಲ್ಲಿ ಫಸ್ಟು ಪ್ಲೇ ಮಾಡಿಕೊಂಡೆ. ಮೊಬೈಲಲ್ಲಿ ಇದನ್ನು ಪ್ಲೇ ಮಾಡಿಕೊಂಡು, ಮೊಬೈಲಲ್ಲಿ ಪ್ಲೇ ಆದ ತಕ್ಷಣ ಅದರ ಜೊತೆ ನಾನು ಕೂಡ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಅನ್ನೋ ಒಂದು ನಾಮಸ್ಮರಣೆಯನ್ನು ಪಠಣ ಮಾಡ್ತಾ ಒಂದು ಅಡುಗೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ವೀಕ್ಷಕರೇ, ನೀವು ನಂಬಲ್ಲ, ಅನ್ಬಿಲೀವೇಬಲ್ ಮಿರಾಕಲ್. ಇವತ್ತಂತೂ ನನಗಿಷ್ಟು ತೃಪ್ತಿಯಾಗಿದೆ ಅಂದರೆ, ಪ್ರತಿ ವಾರ ಮಾಡೋದಕ್ಕಿಂತ ಎಷ್ಟು ರೈಸು ಆಗ್ತಾ ಇತ್ತೋ ಅಷ್ಟು ಮಿನಿಮಮ್ 25-30% ರೈಸು ಜಾಸ್ತಿ ಆಗಿದೆ. ಅಕ್ಕಿ ಅದೇ, ಹಾಕುವಂಥ ಮಸಾಲೆ ಐಟಮ್ ಅದೇ, ಪ್ರತಿಯೊಂದು ಕೂಡ ಅದೇ ಸಿಸ್ಟಮಲ್ಲೇ ಮಾಡಿದ್ರು ಕೂಡ ಇಲ್ಲಿ ಬದಲಾವಣೆ ಮಾಡಿದ್ದು 2 ವಿಚಾರ. ಒಂದು ನಾಮಸ್ಮರಣೆ, ಇನ್ನೊಂದು ಅವ್ರಿಗೆ ಅಭಿಷೇಕ ಆಗಿರ್ತಕ್ಕಂಥ ತೀರ್ಥವನ್ನು ನಾನು ಮಹಾರಾಜರಿಗೆ ಏನಂತ ಬೇಡ್ಕೊಂಡೆ ಅಂದರೆ, ಯಾರ್ಯಾರು ಈ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೋ, ಯಾರು ಈ ಪ್ರಸಾದವನ್ನು ಮನೆಗೆ ತಗೊಂಡೋಗಿ ಬೇರೆದವ್ರು ಕೊಡ್ತಾರೋ, ಅವರ ಹೆಲ್ತಿನಲ್ಲಿ ಇರ್ತಕ್ಕಂಥ ಏನೇ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆ ಬಗೆಹರಿಲಿ, ಅವ್ರಿಗೆ ಒಳ್ಳೆಯದಾಗಲಿ. ನೋಡಿ, ಪ್ರಸಾದ ಹೊಟ್ಟೆ ತುಂಬ ಕೊಡೋದು ಇಸ್ ನಾಟ್ ಇಂಪಾರ್ಟೆಂಟ್, ಆದರೆ ಕೊಟ್ಟಿರ್ತಕ್ಕಂಥ ಪ್ರಸಾದ ಅವ್ರಿಗೆ ಹೊಟ್ಟೆನೂ ತುಂಬಬೇಕು, ಅವ್ರ ಹೃದಯದಲ್ಲಿ ಆಗಲಿ ಮತ್ತೊಂದಾಗಲಿ ಅವ್ರದ್ದು ಏನೇ ಸಮಸ್ಯೆ ಇದ್ದರೂ ಕೂಡ ದತ್ತ ಮಹಾರಾಜರು ಆ ಸಮಸ್ಯೆಯಿಂದ ಅವರನ್ನು ಹೊರಗಡೆ ತರಬೇಕು. ಅದು ಸೊ ಎಲ್ಲೋ ಒಂದು ಆ ಫೀಲಿಂಗ್ ಇತ್ತು ನನ್ನ ಮನಸ್ಸಲ್ಲಿ, ಇದನ್ನು ಮಾಡ್ಬೋದಲ್ಲ,
ಯಾಕೆ ಒಂದು ಮಹಾರಾಜರ ಸೇವೆ ಈ ಥರ ಮಾಡಬಾರ್ದು ಅಂಥೇಳಿ ಜಸ್ಟ್ ನಾನು ನಿನ್ನೆ ಅದ್ರ ಬಗ್ಗೆ ಫೈನಲ್ ಮಾಡಿಕೊಂಡು ಸೊ ಇವತ್ತು ಬೆಳಗ್ಗೆ ಸೇಮ್ ಆ್ಯಸ್ ಇಟ್ ಈಸ್ ಅದನ್ನೇ ಮಾಡಿದೆ. ಏನು ನನ್ನ ಮೈಂಡ್ ಸೆಟ್ಟಲ್ಲಿತ್ತು ಅದನ್ನು ಮಾಡಿದೆ. ಬಟ್ ರಿಸಲ್ಟು ಈ ಮಟ್ಟಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದು ತುಂಬ ಪ್ರೌಡ್ ಅನ್ನಿಸ್ತು ನನಗೆ. ಎಷ್ಟರ ಮಟ್ಟಿಗೆ ಖುಷಿ ಅನ್ನಿಸ್ತು ಅಂದರೆ ಇವತ್ತಿನ ಒಂದು ಸೇವೆ ಅಷ್ಟು ಮಿರಾಕಲ್. ಸೊ ನಿಮಗೆ ವಿಡಿಯೋ ಕೊನೆಯಲ್ಲಿ ಆ ವಿಡಿಯೋ ಮಾಧುಕರಿ ಸೇವೆಯ ವಿಡಿಯೋ ಕೂಡ ಆ್ಯಡ್ ಮಾಡ್ತೀನಿ. ಸೊ ಇವತ್ತು ಯಶಸ್ವಿಯಾಗಿ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ 15ನೇ ವಾರ ಇವತ್ತು ಮಾಧುಕರಿ ಗುರುಗಳ ಆಶೀರ್ವಾದದಿಂದ ನಡೀತಾ ಇದೆ. ಸೊ ಇವತ್ತು ನನ್ನ ಜೀವನದಲ್ಲೇ ನಡೆದಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ನ ನಿಮಗೆ ಹೇಳ್ಕೊಂಡಿದ್ದೀನಿ. ಖಂಡಿತವಾಗಿಯೂ ನಾಮಸ್ಮರಣೆ ಆಗಲಿ ಅಥವಾ ಗುರುವಿನ ಒಂದು ಧ್ಯಾನದಲ್ಲಿರೋದಾಗಲಿ ತುಂಬಾ ಒಳ್ಳೆಯದು. ಮತ್ತು ಸೊ ಕೈ ಬಿಡಲ್ಲ ಅವರು. ಇಷ್ಟು ಮಾತ್ರ ಹೇಳ್ತೀನಿ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ, ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಅವಧೂತ ಚಿಂತನ ಅಂದರೆ ನನಗೆ ದೂತನಾಗಿ ಯಾರು ಬರ್ತಾರೋ, ಅಂದರೆ ನನಗೆ ಸಹಾಯ ಕೋರಿ ನನ್ನ ನಾಮಸ್ಮರಣೆ ಮಾಡ್ಕೊಂಡು ಯಾರು ಬರ್ತಾರೋ ಅವರ ಬಗ್ಗೆ ಚಿಂತಿಸೋದೇ ನನ್ನ ಧರ್ಮ ಅಂತಾರೆ ದತ್ತ ಮಹಾರಾಜರು. ಆ ಗುರು ಪರಂಪರೆನೇ ಒಂದು ಅದ್ಭುತವಾಗಿರ್ತಕ್ಕಂಥ ಗುರು ಪರಂಪರೆ ರೀ. ದತ್ತ ಮಹಾರಾಜರ ಒಂದು ಪರಂಪರೆ ಇದೆ ಅಲ್ವಾ, ಅದನ್ನು ನೀವು ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ, ಎಷ್ಟು ತಿಳ್ಕೊಂಡ್ರು ಕೂಡ ಕಡಿಮೆನೆ. ಮರಾಠಿಯಲ್ಲಿ ಒಂದೊಂದು ವಿಡಿಯೋ ಇದೆ ಅಂದರೆ ಕಣ್ಣಲ್ಲಿ ನೀರು ಬರಬೇಕು, ಆ ಥರ ವಿಡಿಯೋ ಇದೆ ಮರಾಠಿಯಲ್ಲಿ. ಸೊ ನನ್ನ ಪುಣ್ಯ ಅದು. ಸೊ ನೀವು ಕೇಳಿಸ್ಕೊಳ್ಳೋರು ಪುಣ್ಯನೇ. ದತ್ತ ಮಹಾರಾಜರ ಒಂದು ಕೃಪಾಶೀರ್ವಾದ ನಿಮ್ಗೆಲ್ರಿಗೂ ಆಗಲಿ. ಇವತ್ತಿಗೂ ಹೇಳ್ತಾ ಇದ್ದೀನಿ, ನಿಮ್ದು ಏನೇ ಸಮಸ್ಯೆ ಇದ್ದರೂ ಕೂಡ ನನಗೆ ಫೋನ್ ಮಾಡಿ, ನನಗಿಂದ ಯಥಾಶಕ್ತಿ ಏನು ಒಂದು ದಾರಿ ತೋರಿಸ್ತಾರೋ ದತ್ತ ಮಹಾರಾಜರು ಅದನ್ನು ನಿಮ್ಗೆ ಹೇಳ್ತಾ, ದತ್ತ ಮಹಾರಾಜರ ಒಂದು ದಾರಿಯಲ್ಲಿ ನಿಮ್ಮನ್ನು ತಗೊಂಡು ಹೋಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಅದ್ಭುತ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಮುಗಿಸೋಕ್ಕಿಂತ ಮುಂಚಿತವಾಗಿ ಒಂದು ಮಾತು ಹೇಳ್ತೀನಿ. ಸ್ಕ್ರೋನ ಮೇಲೆ ನನ್ನ ನಂಬರ್ ಬರ್ತಾ ಇದೆ, ಆ ನಂಬರಿಗೆ ನೀವು ಕರೆ ಮಾಡ್ಬೋದು. ಮತ್ತು ಈ ವಿಡಿಯೋ ಮುಂದೆನೇ ನೆಕ್ಸ್ಟು ನಮ್ಮ ಮಾಧುಕರಿ ಸೇವೆಯ ವಿಡಿಯೋ ಇರುತ್ತೆ, ಅದನ್ನು ಕೂಡ ನೋಡಿಕೊಂಡು ಕಂಪ್ಲೀಟಾಗಿ ತಿಳ್ಕೊಂಡು ಆವಾಗ ವಿಡಿಯೋನ ಆಫ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ನೀನು ಎಲ್ರಿಗೂ ಊಟ ಹಾಕಿರ್ತೀಯ, ನಿಮ್ಗೆ ಊಟಕ್ಕೆ ಹಾಕ್ಸಿಲ್ಲ ಬಾಯಿ. ಅಣ್ಣ ಹಿಂಗಿಡಿ ದೇವ್ರ ಪ್ರಸಾದ ಹಾಕ್ಸ್ಕೊಳ್ಳಿ, ನಾಚಿಕೆನು. ಈ ಕಡೆ ಬಾಣ.
ಬಂದರೆ